ಹೌದಲ್ವಾ? ತಪ್ಪೇನು? ಅವ್ರಿದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ, ಬಿಡ ವ್ಯಾಲ್ಯೂ ತಗೊಳ್ಳೋಣ ನಾವು. ಇನ್ನ ಅರ್ಧ ಅರ್ಧ ಕಟ್ ಮಾಡ್ಸೋ. ಹಾಂ, ಪೂರ ಬೋಳ್ಸ್ಕೊಂಬಂದ್ಬಿಡ್ತೀನಿ. ಇದು ಫೇಮಸ್ ನವನಗರದಲ್ಲಿ. ಸ್ವಾಗತಂ ಸುಸ್ವಾಗತಂ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗೇನು ಸ್ಪೆಷಲಾಗಿ ಯೂಟ್ಯೂಬ್ ಚಾನಲ್ ಅಂತ ಅಂತೀವಿ, ಸುಮ್ಮನೆ ಹಿಂಗೆ ಬಾಯಲ್ಲಿ ಬಂತು. ಇನ್ನೊಂದ್ಸಲ ಇಂಟ್ರೊಡ್ಯೂಸ್. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈಗ ಎದ್ದಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದ್ದು. ಫ್ರೆಶ್ ಅಪ್ ಆಗಿ ಕೂತಿದ್ದೆ, ಅದಕ್ಕೆ ಟವೆಲ್ ಹಾಕೊಂಡು ಈಗ ಓಟ್ಸು ಮಾಡಿಕೊಂಡು ತಿಂತಾಯಿದ್ದೀನಿ. ತಿಂದಮೇಲೆ ನಮ್ಮಮ್ಮ ಕೆಲಸ ಹೇಳ್ತಿದ್ದಾರೆ, ಹಾಸಿಗೆ ಎಲ್ಲ ಒಗಿಬೇಕು ಅಂತೆ. ಒಂದು ಓಟ್ಸ್ ತಿನ್ನೋಣ. ಫಸ್ಟು ಓಟ್ಸ್ ತಿಂದು ಹೇಗೆ ಏನಾದ್ರು ಮಾಡಿಕೊಂಡು ಆಮೇಲೆ ಗೈಸ್, ನಮ್ಮ ಅಮ್ಮನೂ ಓಟ್ಸ್ ತಿಂತಾರಂತೆ. ನೀ ತಿಂತಿ ಇಲ್ಲ ನೋಡಿ. ಗೈಸ್, ಅವರಿಗೆ ಟೇಸ್ಟ್ ತೋರಿಸಿದ್ದೆ, ಇಷ್ಟ ಆಗಿತ್ತು ಅವ್ರಿಗೆ. ಅದಕ್ಕೆ ನಾನು ತಿಂತೀನಿ ಮಾಡಪ್ಪ ಅಂತಂದರು. ಅದಕ್ಕೆ ಮಾಡ್ತಾಯಿದ್ದೀನಿ, ಮಾಡಿಕೊಟ್ರು. ಅದರಲ್ಲಿ ನಾನು ಸ್ವಲ್ಪ ಅರ್ಧ ನಾನು ಅರ್ಧ ನಮ್ಮ ಪ್ರೋಟೀನ್ ಫೈಬರ್ ತಿನ್ಬೇಕು ಗೈಸ್, ಇಲ್ಲಾಂದರೆ ಎನರ್ಜಿ ಇರಲ್ಲ. ನೀವು ಪ್ರೋಟೀನ್ ತಿನ್ನಿ, ಹೆಲ್ದಿಯಾಗಿರಿ. ಬನ್ನಿ ಓಟ್ಸ್ ತಿಂದು ಕೆಲಸ ಮಾಡೋಣ. ತೋರಿಸ್ತೀನಿ ಹಾಸಿಗೆ ಒಗಿಯೋದು ಪ್ರೋಸೆಸ್. ನಮ್ಮಮ್ಮ ಕಾಲಲ್ಲಿ ಒಗಿ ಅಂತಾರೆ, ಕಾಲಲ್ಲಿ ತುಳಿದಾಕು ಅಂತಾರೆ. ಆದರೆ ನನಗೆ ಆಗಲ್ಲ ಗೈಸ್. ಸುಮ್ಮನೆ ಅದೆಲ್ಲ ಗೋಜು ಸುಮ್ಮನೆ ಮಷೀನಲ್ಲಿ ಹಾಕ್ಬಿಟ್ರೆ 10 ನಿಮಿಷ 15 ನಿಮಿಷದಲ್ಲಿ ಮುಗಿಯುತ್ತೆ. ಬರೋಣ. ಫೈನಲಿ ಓಟ್ಸ್ ತಿಂದಿದ್ದಾಯಿತು. ಈಗ ನೀರು ತೊಗೊಂಬರ್ಬೇಕಂತೆ. ನೀರು ಅಲ್ಲಿ ಕೆಳಗಡೆ ಕ್ಯಾನಿಗೆ ಬಿಟ್ಟರೆ ಅವರು ಹೋಟೆಲವರು ತುಂಬಿಡ್ತಾರೆ. ಹೋಗಿ ತೊಗೊಂಬರೋದು, ದುಡ್ಡು ಕೊಟ್ಬಿಟ್ರೆ ತುಂಬಿಟ್ಟಿರ್ತಾರೆ. ಇದೆಲ್ಲ ನೀರು ಅದಾವಲ್ಲ ಅದರ ಹಾಂ ಅದರ ಹಾಕಿ ಇಟ್ಬಿಟ್ಟು ಗೈಸ್, ಹೋಟೆಲ್ ಓಪನ್ನೇ ಮಾಡಿಲ್ಲ. ಅವ್ರ ಕೈಯಲ್ಲಿ ಕೊಟ್ಟೋಗೋಣ ಅಂದರೆ ಓಪನ್ನೇ ಮಾಡಿಲ್ಲ. ಈಗ ಅದು ಗಾಡಿನೂ ಇಲ್ಲಿ ನಿಲ್ಲಲ್ಲ, ಇಲ್ಲೇ ಇಟ್ಟು ಕೂತ್ಕೋಬೇಕೀಗ. ಏನು ಮಾಡೋಣ? ಇಲ್ಲಾಂದರೆ ಆ ಗಾಡಿ ಬಂದಮೇಲೆ ಬಂದು ತುಂಬ್ಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ ವಾಪಸ್. ಗಾಯ್ಸ್, ಅದು ಹೋಟೆಲು ಏನಕ್ಕೆ ಕ್ಲೋಸ್ ಮಾಡಿದ್ರು ಅಂತ ಗೊತ್ತಿಲ್ಲ ಇವತ್ತು. ಇವತ್ತೇನು ಅಂಥದ್ದೇನು ಇದಿಲ್ಲ, ಏನದು ರಜೆ ಮಾಡುವಂಥದ್ದು ದಿವಸ ಏನಿಲ್ಲ ಇವತ್ತು. ಆದರೂ ಏನಕ್ಕೆ ಕ್ಲೋಸ್ ಮಾಡಿದ್ರೋ ಗೊತ್ತಿಲ್ಲ. ಏನು ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಓಪನ್ ಇಲ್ಲ ಅದು. ಬನ್ನಿ, ಅದು ಗಾಡಿ ಬಂದಮೇಲೆ, ವಾಟರ್ ಟ್ಯಾಂಕ್ ಬಂದಮೇಲೆ ಹೋಗಿ ತುಂಬ್ಕೊಂಬರೋಣ. ಬನ್ನಿ ಗೈಸ್, ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಸ್ಟೆಸ್ಟ್ ಮತ್ತು ಈಸಿಯೆಸ್ಟ್ ವೇ ಇದು ಸಿಲ್ವರ್ ಕ್ಲೀನ್ ಮಾಡೋದು ಟ್ರಿಕ್ ಮಾಡಿದೆ. ಅದನ್ನ ಮಾಡ್ತಾಯಿದ್ದೀನಿ, ನೋಡೋಣ ಆಗುತ್ತಾ ಇಲ್ಲ. ಈಗ ಬಿಸಿನೀರಲ್ಲಿ ಉಪ್ಪು, ಇದು ಸೋಡಾ ಪುಡಿ ಹಾಕಿ ಬಿಡಬೇಕು. ಸೋಡಾ ಪೌಡರ್ ಹಾಕಿ ಇಷ್ಟೇ ಬಿಟ್ಟು, ಅದು ಫಾಯಿಲು ಟ್ಯಾಬ್ಲೆಟ್ದು ಸಿಲ್ವರ್ ಫಾಯಿಲ್ ಇರ್ತಾವಲ್ಲ ಅದು ಹಾಕಬೇಕು. ಆದರೆ ಅದಿಲ್ಲ ಈಗ ಸದ್ಯಕ್ಕೆ. ಈಗ ನೋಡೋಣ, ಇದನ್ನ ಇದರಲ್ಲಿ ಹಾಕಿದ್ರೆ ಆಗುತ್ತಾ ಇಲ್ವಾ. ಕಡಿಮೆ ಸ್ವಲ್ಪ ಬೇಗ ಸರಿ, ನಂಗೆ ಕೆಲಸ ಐತಿ. ಅದಾ ಕ್ಲೀನ್ ಮಾಡಕ್ಕ ಆಗುತ್ತೆ.
ಇದು ಈ ತರ ಬ್ಲ್ಯಾಕ್ ಆಗಿದೆ. ಬ್ಲ್ಯಾಕ್ ಕಾಣಕತ್ತಿಲ್ಲ ಅದು ಕರೆಕ್ಟಾಗಿ ತೋರಿಸಿ ಕ್ಲಿಯರ್ ಆಗಿ. ಹಾಂ ಥರ ಇದು ಮತ್ತೆ ಇಲ್ಲಿ ನೋಡಿ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಆಗಿದೆ. ಈಗ ಇದ್ರಲ್ಲಿ ಬಾಯಿ ತೋರಿಸಿ. ಚಮಚ ಅಲ್ಲಾಡ್ಸ್ಬೇಕು. ಸೋಡಾ ಪುಡಿ ಹಾಕಿರಿ? ಹಾಕಿಲ್ಲ. ಹಾಕಿದ್ದೀನಿ ಗೈಸ್, ನೋಡೋಣ. 10 ನಿಮಿಷ ಇಡ್ಬೇಕದು. ಸರಿ ಬನ್ನಿ ತೋರಿಸ್ತೀನಿ ಅದು ಆದಮೇಲೆ. ಮತ್ತೆ ಕಟ್ ಮಾಡಿದ್ಮೇಲೆ ಇವ್ರೇನೋ ಮಾಡಿದ್ದಾರೆ ಬೇರೆದು ಅಂತ ಅನ್ಕೋಬೇಡಿ, ಇದರಲ್ಲೇ ಬಿಟ್ಟಿರ್ತೀನಿ. ಇದೇ ಅಷ್ಟೇ ನಾವು ಮಾಡೋದು, ಏನು ಮಾಡಿಲ್ಲ. ನೋಡೋಣ ಆಗುತ್ತೆ ಅಲ್ಲ, ನಮಗೂ ಗೊತ್ತಿಲ್ಲ. ಅದು ಇನ್ಸ್ಟಾದಲ್ಲಿ ನೋಡಿದ್ದು ನಾನು. ನೋಡೋಣ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಹೊರಗಡೆ ಗೋಲ್ಡ್ ಶಾಪ್ಗೆ ಹೋಗಿ ಅಲ್ಲೇ ಮಾಡಿಸ್ಕೊಂಬರ್ಬೇಕು. ಬನ್ನಿ ಗೈಸ್, ಆಗಿಲ್ಲ ಗೈಸ್, ಅದು ವೈಟ್ ಆಗಿಲ್ಲ. ನೋಡಿ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಕಾಣುತ್ತೇನೋ? ಅರೆ ಅದರ್ ಮೀ ಕಾಯಿಪಲ್ಲೆ ತಗೋತೀವಿ ನಂಗೆ ಯಾವ ಥರ ಗೈಸ್ ಆಗಿಲ್ಲ ಗೈಸ್, ಇದು ಆಗಿಲ್ಲ. ನನಗಂತೂ ಅನ್ನಿಸ್ತಾ ಇಲ್ಲ ಆಗಿದೆ ಅಂತ. ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಕಮೆಂಟ್ ಮಾಡಿ ಪ್ಲೀಸ್. ಬನ್ನಿ ಈಗ ಹೇರ್ ಕಟ್ ಮಾಡಿಸ್ಬೇಕು ಅನಿಸ್ತಾ ಇದೆ. ಮಾಡಿಸ್ಬಿಟ್ಟು ಹೇರ್ ಸೆಟ್ ಮಾಡಿ ಹೇರ್ ಸೆಟ್ ಮಾಡಿಸ್ಕೊಂಡು ಬನ್ನಿ. ಹಾಸಿಗೆ ಹೋಗಿ ಬಾಮಿ. ಹಾಂ ನೀನು ದೊಡ್ಡ ತೊಳಿ ಫಸ್ಟ್, ಆಮೇಲೆ ನಿನ್ಗೆ ಯಾವಾಗೆಲ್ಲ ಇಡು, ಸಣ್ಣ ಇಡು. ನಾನು ಫಸ್ಟ್ ನೀ ದೊಡ್ಡ ಬ್ಲ್ಯಾಂಕೆಟ್ ಮೊದ್ಲು ತೊಗೊಳಕ್ ಹಾಕ್ಬಿಟ್ಟೆ, ನಂಗೆ ಚಿಂತಿರಲ್ಲ. ಮೊದ್ಲು ಬ್ಲ್ಯಾಂಕೆಟ್ ತೊಗೊಂಡು ಅದು ಏನಿಲ್ಲ, ಇಲ್ಲಿ ಕೇಳು, 2 ಸರಿ ತುಳಿ. ತುಳಿದಾದ್ಮೇಲೆ ಅದು ವಾಷಿಂಗ್ ಮಿಷಿನ್ಗೆ ಡ್ರೈಗೆ ಹಾಕ್ಬಿಡು, ಮುಗೀತು. ಬನ್ನಿ ಗೈಸ್, ಈಗ ಹಾಸಿಗೆ ವಾಶ್ ಮಾಡಿ ಆಮೇಲೆ ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ಸೆಟ್ ಮಾಡಿಸ್ಕೊಂಡು ಮತ್ತೆ ಇನ್ನೂ ಬೇರೆ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬನ್ನಿ ಈಗ ಹಾಸಿಗೆ ವಾಶ್ ಮಾಡಿ ಹೇರ್ ಕಟ್ ಮಾಡಿಸ್ತೀನಿ ಗೈಸ್. ಬಟ್ಟೆ ವಾಶ್ಗೆ ಇದು ಬಟ್ಟೆ ಹಾಕಿದ್ದೀನಿ ನೋಡಿ, ಹಾಸಿಗೆ ವಾಶಿಗೆ ಹಾಕಿದ್ದೀನಿ. ಬನ್ನಿ ಇವೆಲ್ಲ ಇಷ್ಟೆಲ್ಲ ವಾಶಿಗೆ ಹಾಕಿ ಸಾಂಗ್ ಕೇಳ್ಕೊಂತ ವಾಶ್ಗೆ ಹಾಕಿದ್ದೀನಿ. ಈಗ ವಾಶ್ಗೆ ಹಾಕ್ಬಿಟ್ಟು ಎಲ್ಲ ವಾಶ್ ಮಾಡಿ ಹೇರ್ ಸೆಟ್ ಮಾಡಿಸ್ಕೊಂಡು ಫಸ್ಟ್ ಆ ಕೆಲಸ ಮಾಡಿ. ಹೇರ್ ಸೆಟ್ಟು ಭಾಳ ದಿವಸದಿಂದ ಮನೇಲಿ ಬೈತಾ ಇದ್ದಾರೆ, ಹೆಂಗಾಗಿದೆ ನೋಡು ಆ ಕಾರಣನೇ ತಪ್ಪೋಗಿದೆ ನಿಮ್ಮದು ಎಲ್ಲ ಬೈತಾ ಇದ್ದಾರೆ. ಆದಷ್ಟು ಬೇಗ ಇದನ್ನೆಲ್ಲ ಮುಗಿಸಿ ಹೇರ್ ಸೆಟ್ ಮಾಡ್ಕೊಂಡು ವೀಕೆಂಡ್ ವಿತ್ ರಮೇಶ್ ಇನ್ಸ್ಪಿರೇಷನ್ ಕ್ಯಾರೆಕ್ಟರ್. ಅವರಷ್ಟು ಕಷ್ಟ, ತುಂಬ ಕಷ್ಟ ಬಿದ್ದಿದ್ದಾರೆ ಅವರು ಎಲ್ಲ. ಇಂಡಸ್ಟ್ರಿಯಲ್ಲಿಯೇ ಅವ್ರ ತಂದೆ ಇದ್ದರು, ಹೆಸರಿದ್ದರು, ಅಷ್ಟು ದೊಡ್ಡ ವ್ಯಕ್ತಿ ಅನ್ನೋರು ಇನ್ನು ನಾವು ನೀವೆಲ್ಲ ಏನು ಗಳಿಸಲಿ, ಇಷ್ಟಪಟ್ಟರೆ ಎಲ್ಲ ಇರೋದು. ತುಂಬ ಮಳೆ ಬರ್ತಾ ಇದೆ ನೋಡಿ, ಎಲ್ಲ ನೆಲ ಎಲ್ಲ ಫುಲ್ಲು ಹಸಿ ಆಗಿದೆ. ಬಟ್ಟೆ ಎಲ್ಲ ಹಾಸಿಗೆ ಹಾಕಿದ್ವಿ, ಆಲ್ಮೋಸ್ಟ್ ಎಲ್ಲ ಒಣಗಿತ್ತು. ಸ್ವಲ್ಪ ಈಗ ಮಳೆ ಬಿದ್ದು ಹಸಿ ಆಗಿದೆ. ಈಗ ಇನ್ನೊಂದು ರಗ್ ಬಾಕಿ ಇದೆ, ಅದೊಂದು ಹಾಕ್ಬಿಟ್ರೆ ಮುಗಿತು.
ಇದು ಒಂದೇ ಇರೋದು. ಇದಾದರೆ ಸೊ ಗೈಸ್ ಫೈನಲಿ ಅದೆಲ್ಲ ಹಾಸಿಗೆ ಎಲ್ಲ ಒಗ್ದು ವಾಷಿಂಗ್ ಮಿಷಿನಲ್ಲಿ ಈಗ ಗ್ರೋಸರೀಸ್ ತರಬೇಕಂತೆ. ಗ್ರೋಸರೀಸ್ ತರೋಣ, ಹಾಲು ಮೊಟ್ಟೆ ತರಬೇಕಂತೆ ತೊಗೊಂಬಂದ. ಗೈಸ್ ಅವು ನೀರಿನ ಕ್ಯಾನು ತಗೊಂಬರೋಕ್ಕೆ ಹೋಗಿ ನನ್ನ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡೆ ನಾನು ಫುಲ್ಲು. ಇದು ಕ್ಯಾಪ್ ಇದೆಯಲ್ಲ ಇದು ಮುಚ್ಚೇ ಇಲ್ಲ, ಅವರು ತುಂಬಿ ಹಿಂಗೆ ಬಿಟ್ಬಿಟ್ಟಿದ್ದಾರೆ ಇಷ್ಟೇ. ಅದನ್ನ ನೋಡೇ ಇಲ್ಲ, ಹಂಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ನೋಡಿ. ಇದು ಶರ್ಟು ಎಲ್ಲ ಒದ್ದೆ. ಅದಕ್ಕೆ ಈಗ ಬಟ್ಟೆ ಚೇಂಜ್ ಮಾಡಿಕೊಂಡು ಕಟಿಂಗ್ ಮಾಡಿಸ್ಕೊಂಡು ಬರೋಣ ಬನ್ನಿ. ಗೈಸ್ ಮೊಟ್ಟೆ ಹೊರಿತಾ ಇದ್ದೀನಿ, ಮೊಟ್ಟೆ ಹೊರ್ಕೊಂತೀನಿ ನಾನು, ಬನ್ನಿ. ಇದು ಹಸಿ ಖಾರ ಗೈಸ್, ಹಸಿ ಖಾರ ನಮ್ಮ ಸೈಡ್ ಇದೇ ಫೇಮಸ್. ಹಸಿ ಚಟ್ನಿ, ಇದು ಏನದು ಮೆಣಸಿನ್ಕಾಯ್ದು ಚಟ್ನಿ. ಈ ಕಡೆ ನಾವು ತುಂಬ ತಿಂತೀವಿ ಹಸಿ ಖಾರ. ಉತ್ತರ ಕರ್ನಾಟಕದವ್ರಿಗೆ ಫುಲ್ಲು ಫೇಮಸ್ ಅದು. ಈಗ ಬರಿತಾ ಇದ್ದೀನಿ, ಹುರ್ಕೊಂಡು ತಿನ್ನೋಣ. ಗಾಯ್ಸ್ ಫೈನಲಿ ಎಲ್ಲ ಕೆಲಸ ಮುಗಿಸಿ ಈಗ ಹೇರ್ ಸೆಟ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೇರ್ ಸೆಟ್ ಮಾಡಿಸ್ಕೊಂಡು ಬಂದು ಇದೆಲ್ಲ ಹಾಸಿಗೆ ಎಲ್ಲ ತೆಗಿಬೇಕು. ಹೇರ್ ಸೆಟ್ ಮಾಡಿಸ್ಕೊಂಬ. ಇಲ್ಲಿ ಕಟಿಂಗ್ ಶಾಪ್ ಬಂದಿದ್ದೆ ಬಾಗಲಕೋಟೆಯಲ್ಲಿ, ನಮ್ಮ ಅಭಿಬ್ರೋ ಮಾಡಿದ್ದಾರೆ. ಹಾಯ್ ಬ್ರೋ, ಇಲ್ಲೇ ಕಟಿಂಗ್ ಶಾಪ್ ಬಂದಿದೆ. ಇದು ಫೇಮಸ್ ನವನಗರದಲ್ಲಿ. ಬರೋಣ. ಗೈಸ್ ಫೈನಲಿ ಕಟಿಂಗ್ ಮುಗೀತು, ಹೇರ್ ಸೆಟ್ ಎಲ್ಲ ಮಾಡಿಸ್ದೆ. ಮನೆಗೆ ಫೋನ್ ಹಾಕ್ತಿದ್ರು, ಏನೋ ಕೇಳ್ತಾಯಿದ್ರು, ಹೋಗಿ ಕೇಳೋಣ ಏನಂತ. ಗೈಸ್ ಫೈನಲಿ ಕಟಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಬನ್ನಿ ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಸಿಗ್ತೀನಿ. ಗೈಸ್ ಅದು ಕಟಿಂಗು ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ನಲ್ಲ, ಅಲ್ಲಿ ಅಣ್ಣ ನನಗೆ ಪರಿಚಯ. ಅವರು ಫುಲ್ಲು ಸಪೋರ್ಟ್ ಮಾಡ್ತಾರೆ. ನಮ್ಮ ಬಂಗಾರಿ ನೋಡಿ, ನಮ್ಮ ಬಂಗಾರಿ 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 ಫುಲ್ಲು ಸಪೋರ್ಟ್ ಮಾಡ್ತಾನೆ ಅಣ್ಣ. ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ನನಗೆ ಒಂಥರ ಈಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅಂದರೆ ಈಗೀಗ ಬಿಗ್ನರ್ ಅಲ್ಲ ನಾನು ವ್ಲಾಗ್ ಮಾಡೋಕ್ಕೆ. ಒಂಥರ ವಿಯರ್ಡ್ ಫೀಲ್ ಆಗ್ತಾಯಿತ್ತು. ಅಣ್ಣನೇ ಇರಲಿ ಮಾಡು, ಏನಾಗಲ್ಲ ಮಾಡು, ಅದರಲ್ಲೇನಿದೆ ಹಂಗೆ ಹಿಂಗೆ ಅಂತಂದು ಸಪೋರ್ಟ್ ಮಾಡು ಅಂತಂದರು. ಅದಕ್ಕೆ ಅಲ್ಲೂ ಮಾಡಿದೆ. ಫುಲ್ ಸಪೋರ್ಟಿಂಗ್ ಇದ್ದಾರೆ ಗೈಸ್ ಜನ. ನಮ್ಮ ಸೈಡ್ ಫುಲ್ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಅವ್ರಿಗೆ ಪ್ರೀತಿಯಿಂದ ನಡ್ಕೊಂಡ್ರೆ ಸಾಕು ಅಷ್ಟೇ. ನಮ್ಮ ಸೈಡು ಸಪೋರ್ಟ್ ಮಾಡೋರು ಜಾಸ್ತಿ, ಬೆಳೆಯೋರ್ಕಿನ್ನ ಸಪೋರ್ಟ್ ಮಾಡೋರೇ ಜಾಸ್ತಿ. ಅದಕ್ಕೆ ಎಲ್ಲರೂ ಬೆಳೆಯೋರು. ನಮ್ಮ ಬಂಗಾರಿ ನೋಡಿ ಹೆಂಗೆ ನೋಡ್ತಾ ಇದ್ದೆ. ಎಲ್ಲೋಗಿ ಬಂದಿದ್ದಾನೆ ಇವನು. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ, ಬಾ ತಗೋ ನಡಿ. ಬಾಯ್ ಬನ್ನಿ. ರಿಯಾಕ್ಷನ್ ಕೊಡ್ಮಿ. ರಿಯಾಕ್ಷನ್ ನಾನೇ ಮಾಡ್ಸೀನಿ, ನಾನೇ ಹೇಳಿದೆ ಅವರಿಗೆ. ಏನಾತೀಗ ಹೇಳು, ಏನಾಯ್ತು? ಹೌದು, ನನಗೆ ಇಷ್ಟ ಬೇಕು, ಮ್ಯಾಗ ಇರ್ಬೇಕಿತ್ತು. ಅದಕ್ಕೆ ಏನು ಬೇಡ, ಇನ್ನ ಅರ್ಧ ಕಟ್ ಮಾಡ್ಸೋ. ಪೂರಾ ಬೋಳ್ಸ್ಕೊಂಡ್ ಬಂದ್ಬಿಡ್ತೀನಿ.
ನಾನು ಹಿಂಗೆ ಮಾಡ್ಸೀನಿ. ನೋಡ್ಕೋ ನೋಡಿ ಹೆಂಗ್ ತೆಗ್ದಾರ ನೋಡಲ್ಲ ಅಲ್ಲಿ ನೋಡ್ದ ಎಲ್ಲಿ ಆದ್ಮ್ಯಾಗ ಯಾವತ್ತಿವ ನಿನಗೆ ಗೊತ್ತಾದ ಸುಮ್ಮನೆ. ಹೆಂಗಿದೆ ಹಂಗೆ ಐತೆ ಹಿಂಗೆ ಐತೆ ಅದು. ನಾನೇ ಮಾಡ್ಸೀನಿ ಇಷ್ಟ. ಸ್ವಲ್ಪ ಚಂದ ಆಗಿಲ್ಲ, ಇನ್ನೊಂದ್ಸಲ ಮಾಡ್ಸ್ಕೊಂಡ್ ನನಗೆ ಚೆನ್ನಾಗಿ ಇಲ್ಲ ಯೂಟ್ಯೂಬ್. ಹಾಂ ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅಜ್ಜಿ. ಬೇ ಹಾಯ್ ಮಾಡಿ ಹಾಯ್ ಮಾಡಿ ಹಿಂಗೆ ಮಾಡಿ. ಊರಿಂದ ಬಂದಿದ್ದಾರೆ ನಮ್ಮ ಅಜ್ಜಿ ನಮ್ಮ ಮಾವ. ಸ್ವಲ್ಪ ಹೋಗಿ ಬ್ಲಾಗ್ ಚಂದ್ರ. ಗಾಯ್ಸ್ ಫೈನಲಿ ಹೇರ್ ಸೆಟ್ ಮಾಡಿಸ್ಕೊಂಡು ಮನೆಗೆ ಬಂದು ನಮ್ಮ ಅಮ್ಮನ ಹತ್ರ ಬಯಸ್ಕೊಂಡು ಫ್ರೆಶಪ್ ಆಗಿ ಈಗ ಬಂದು ತೊಗೊಂಬರ್ಬೇಕು ಅಂತ ಇದ್ದೀನಿ. ಬೇಕ್ರಿಗೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಬಂದು ತೊಗೊಂಬಂಡ್ರೆ ಅದನ್ನು ತೊಗೊಂಬರೋಣ, ಇಲ್ಲಾಂದರೆ ಇಲ್ಲೇ ಮನೇಲಿ ಟೀ ಮಾಡಿಸ್ಕೊಂಡು ಸುಮ್ಮನೆ ಟೀ ಕುಡಿಯೋಲ್ಲ ಯಾವಾದರೂ ಒಂದ್ಸರಿ, ಸುಮ್ಮನೆ ಕಾಫಿ ಕುಡಿದು ಕೂತ್ಕೊಂಡು ಅವಮಾನಿಸಿದವರು ಕಾಡಿನಲ್ಲಿ ಬ್ರಹ್ಮ ರಾಕ್ಷಸರಾಗಿ ಬಿಡ್ತಾರೆ. ಸ್ತ್ರೀಯರನ್ನ ಗೌರವಿಸದೇ ಇರೋರು ಅಥವಾ ಅವರಿಗೆ ಹಿಂಸೆ ನೀಡಿದವರು ಭೀಕರ ಕಾಯಿಲೆಗಳಿರೋ ಜನ್ಮವನ್ನು ಪಡಿತಾರೆ. ಸುಳ್ಳು ಸಾಕ್ಷಿ ಹೇಳಿದವರು ಕಾಡಿನ ಜನ್ಮದಲ್ಲಿ ಮೂಗರು ಅಥವಾ ಕಿವುಡರಾಗಿ ಹುಟ್ಟೋ ಸಾಧ್ಯತೆ ಇರುತ್ತೆ. ಹೀಗೆ ಅವರವರ ಕರ್ಮಾನುಸಾರವಾಗಿ ಆತ್ಮ ಮುಂದಿನ ಜನ್ಮ ಪಡೆಯುತ್ತೆ ಅಂತ ಗರುಡ ಪುರಾಣ ಎಚ್ಚರಿಸುತ್ತೆ. ಆದರೆ ಗೈಸ್ ಬನ್ನಿ ಈಗ ಹೊರಗಡೆ ಹೋಗಿ ಸ್ವಲ್ಪ ಗ್ಯಾಸ್ ರಿಪೇರಿ ಇದೆ. ಇದು ಚಿಕ್ಕದು ನಮ್ಮದು, ಏನಾದರೂ ಎಮರ್ಜೆನ್ಸಿ ಬಂದರೆ ಚಿಕ್ಕದು ಯೂಸ್ ಮಾಡೋಕ್ಕೆ ಬರುತ್ತಂತ ತೊಗೊಂಡಿದ್ವಿ. ಅದೇನೋ ರಿಪೇರಿ ಬಂದಿದೆ, ಇದನ್ನ ರಿಪೇರ್ ಮಾಡಿಸ್ಬಿಟ್ಟು ರಿಪೇರ್ ಮಾಡೋಕ್ಕೆ ಕೊಟ್ಬಿಟ್ಟು, ಅದು ಇವತ್ತಂತೂ ಕೊಡಲ್ಲ ಅವರು, ಅದಕ್ಕೆ ಕೊಟ್ಬಿಟ್ಟು ಬರೋಣ. ನಾಳೆ ಹೋಗಿ ಇಸ್ಕೊಂಬರ್ಬೇಕು. ಬನ್ನಿ ಬೇಗ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ, ಇಲ್ಲಾಂದರೆ ಕ್ಲೋಸ್ ಆಗುತ್ತೆ ಅದು. ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ ಗೈಸ್. ಇಲ್ಲಿ ಬಾಗಲಕೋಟೆಯಲ್ಲಿ ಅಷ್ಟೊಂದು ಲೇಟಾಗಿ ಇಡಲ್ಲ ಅಂಗಡಿ, 9 ಗಂಟೆ ಅಂದರೆ ಲಾಸ್ಟ್. ಬನ್ನಿ ಬೇಗ, ಈಗ 7 ಗಂಟೆ ಆಗ್ತಾ ಉಂಟು, ಹೋಗಿ ಕೊಟ್ಬಿಟ್ಟು ಬರೋಣ. ಗೈಸ್ ಫೈನಲಿ ಕೊಟ್ಬಿಟ್ಟು ಬಂದೆ ಅದನ್ನ. ಗ್ಯಾಸು ರಿಪೇರ್ ಮಾಡಿ ನಾಳೆ 10:30ಗೆ ಬಾ ಅಂದಿದ್ದಾರೆ, ರಿಪೇರ್ ಮಾಡಿ ಕೊಡ್ತಾರಂತೆ. ಬನ್ನಿ ಮನೆಗೆ ಬಂದಿದ್ದೀನಿ ವಾಪಸ್. ಸೊ ಗೈಸ್ ಫೈನಲಿ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ ಬಾಯ್.